ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಾಳೆಕಾಯಿ ತವಾ ಫ್ರೈ, ಅದು ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ. ಇದು ನಾನಿಲ್ಲಿ ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ. ನೀಟಾಗಿ ಒಂದು ಲೇಯರ್ ಸಿಪ್ಪೆ ತೆಗೆದು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನು ಚಿಲ್ಲಿ ಪೌಡರು ಮತ್ತು 1 ಸ್ಪೂನ್ ಧನಿಯಾ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಅರಿಶಿನ ಪೌಡರು ಮತ್ತು ಸ್ವಲ್ಪ ಬಿರಿಯಾನಿ ಮಸಾಲ, ಚಿಕನ್ ಮಸಾಲ. ಟ್ರಸ್ಟ್ ಮಿ, ಬಿರಿಯಾನಿ ಮಸಾಲ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ, ಗರಂ ಮಸಾಲ ಬದಲು. ಮತ್ತು ಸ್ವಲ್ಪ ಜೀರಾ ಪೌಡರು. ಸೊ ಇದೆಲ್ಲ ಮಸಾಲೆ ಅಂದರೆ ಸಿಂಪಲ್ಲಾಗಿ ಹೇಳ್ಬೇಕಾದ್ರೆ ನಿಮ್ಮ ಮನೇಲಿ ಏನೇನು ಮಸಾಲೆ, ಅದು ನಿಮ್ಗೆ ಇಷ್ಟ ಆಗಿರೋ ಮಸಾಲೆ ಏನೇನಿದೆ ಅದೆಲ್ಲ ತೊಗೊಂಡು ಹಾಕ್ಕೊಂಡ್ಬಿಡಿ. ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಫ್ರೈಗೆ. ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೋಡಿ, ಅಷ್ಟು ಬಾಳೆಕಾಯಿ ನಾನು ಇಷ್ಟೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಆ ಮಸಾಲೆ ಏನೇನಿದೆ ಅದೆಲ್ಲ ಬಾಳೆಕಾಯಿಗೆ ಹಿಡಿಬೇಕು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು 1 ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಸೊ ಏನೇನು ಮಸಾಲೆ ಹಾಕಿದ್ದೀವಲ್ವ ಅದೆಲ್ಲ ನೀಟಾಗಿ ಅದಕ್ಕೆ ಅಂಟ್ಕೊಳ್ಳುತ್ತೆ. ಚೆನ್ನಾಗಿ ಆಯಿಲ್ ಹಾಕಿ ಮಸಾಜ್ ಮಾಡಿ ಒಂದು 10 ನಿಮಿಷ ಸೈಡಿಗೆ ಇಟ್ಬಿಡಿ. ನಾನು ನೆಕ್ಸ್ಟ್ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ, ಫ್ರೈಯಿಂಗ್ ಪ್ಯಾನು. ಇದಕ್ಕೆ ನಾನೊಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್, ಅಂದರೆ ತುಂಬ ಆಯಿಲ್ ಬೇಡ, ಜಸ್ಟ್ ಶಾಲೋ ಫ್ರೈ ಮಾಡ್ತೀವಲ್ಲ ಅಷ್ಟು ಆಯಿಲ್ ಇದ್ದರೆ ಸಾಕು. ನೆಕ್ಸ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದ್ಮೇಲೆ ನಾನಿಲ್ಲಿ ಒಂದು 4-5 ಪೀಸ್ ಸ್ಟಾರ್ಟಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ. ಈ ಥರ ಎಲ್ಲ ನೀಟಾಗಿ ಹಾಕ್ಕೊಂಡಾದ್ಮೇಲೆ ಫುಲ್ಲು ಒಂದೇ ರೌಂಡ್ಗೆ ಆಗಲ್ಲ, ನಾನು ಇಲ್ಲಿ 2 ರೌಂಡ್ ಹಾಕ್ತಾಯಿದ್ದೀನಿ. ಸೊ 1 ರೌಂಡ್ ಆಗಾದ್ಮೇಲೆ ಒಂದು 3 ನಿಮಿಷ ಬಿಟ್ಬಿಟ್ಟು ಅದಾದಮೇಲೆ ಚೆನ್ನಾಗಿ ಹಿಂದೆಗಡೆ ಫ್ರೈ ಆಗಿರುತ್ತೆ, ಒಂದು ಸೈಡ್ ಫ್ರೈ ಆಗಿರುತ್ತೆ. ನೆಕ್ಸ್ಟ್ ಸ್ಪೂನಲ್ಲಿ ಹಂಗೆ ನೀವು ತಿರುಗಿಸ್ಕೊಂಡ್ರೆ ಇನ್ನೊಂದು ಕಡೆ ನೀಟಾಗಿ ಫ್ರೈ ಹಾಕೊಳ್ಳುತ್ತೆ. ಜಸ್ಟ್ ಟೋಟಲಾಗಿ ನಿಮ್ಗೊಂದು 3 to 5 ಮಿನಿಟ್ಸ್ ಸಾಕು 2 ಕಡೆನೂ ಬೇಯೋದಕ್ಕೆ. ನೋಡಿ, ಎರಡೂ ಕಡೆ ತಿರುವಾಕೊಂಡು ಒಂದು 3 to 5 to 6 ಮಿನಿಟ್ಸ್ವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು. ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಈಸಿಯಾಗಿ ಬಾಳೆಕಾಯಿ ತವಾ ಫ್ರೈ ಸಕ್ಕತ್ತಾಗಿರುತ್ತೆ. ಈ ರಸಮ್ ರೈಸ್ಗೆ ಇಲ್ಲ ಬೇಳೆ ಸಾಂಬಾರು ಆ ಥರದಕ್ಕೆ ಒಳ್ಳೆ ಕಾಂಬಿನೇಷನ್ ಇದು. ಮಸ್ಟ್ ಟ್ರೈ ರೆಸಿಪಿ. ನೋಡಿ, ಹಿಂಗೆ ಪ್ರೆಸ್ ಮಾಡ್ತೀರಿ, ಹಿಂಗೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಬೆಂದಿದೆಯಾ ಇಲ್ವಾ ಅಂತಂದ್ಬಿಟ್ಟು. ಜಾಸ್ತಿ ಟೈಮು ಬೇಕಾಗೋದಿಲ್ಲ ಇದಕ್ಕೆ ಬೇಯಿಸ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಅದು ತೊಗೊಂಡು ಇದನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ರೌಂಡಿಗೆ. ನೆಕ್ಸ್ಟ್ ರೌಂಡ್ಗೆ ಆಯಿಲ್ ಏನು ಹಾಕೊಳ್ಳೋದು ಬೇಡ. ಪ್ಯಾನಿಗೆ ಇರೋ ಆಯಿಲಲ್ಲೇ ನೀವು ಫ್ರೈ ಮಾಡ್ಕೋಬೋದು. ಆರಾಮಾಗಿ ಆಯಿಲ್ ಸಾಕಾಗತ್ತೆ.
ಇದು ಕೂಡ ಎರಡು ಸೈಡ್ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ, 1 ಡ್ರಾಪ್ ಆಯಿಲ್ ಮಿಕ್ಕಿಲ್ಲ, ಕರೆಕ್ಟಾಗಿ ಎಲ್ಲ ಬಾಳೆಕಾಯಿ ಜೊತೆ ಫ್ರೈ ಆಗೋಗಿದೆ. ಆಯಿಲ್ ಏನೂ ವೇಸ್ಟ್ ಆಗೋದಿಲ್ಲ. ಆರಾಮಾಗಿ ನೀವು ಶಾಲೋ ಫ್ರೈ ಮಾಡಿಕೊಂಡು ಮನೆಯಲ್ಲೇ ಹೆಲ್ದಿಯಾಗಿ ತಿನ್ಬೋದು. ಮಸ್ಟ್ ಟ್ರೈ ರೆಸಿಪಿ ಇದು. ಬಾಳೆಕಾಯಿನ ತೀರಾ ಸಣ್ಣಕ್ಕೆ ಮತ್ತು ತೀರಾ ದಪ್ಪಕ್ಕೂ ಕುಯ್ಕೋಬಾರ್ದು, ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಅದು ಈ ಚಳಿಗೆ ಈವ್ನಿಂಗ್ ಟೈಮು ಬಿಸಿ ಬಿಸಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಸ್ವರ್ಗ. ಒಳಗೆ ಕೂಡ ಅಷ್ಟೇ ಚೆನ್ನಾಗಿ ಕುಕ್ ಆಗಿದೆ ನೋಡ್ಬೋದು. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.